ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದು ನಮ್ಮ ಮಾನನೀಯ ಶಿಕ್ಷಣ ಸಚಿವರಾದ ಡಿ ಸುರೇಶ್ ಕುಮಾರ್ ಅವರು SSLC ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡಿರತಕ್ಕಂಥ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ. ಅವರು ನೀಡಿದ ಮಾರ್ಗಸೂಚಿಯ ಪ್ರಕಾರ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಮೂರು ವಿಷಯಗಳನ್ನು ಕೂಡಿ ಒಂದು ಪರೀಕ್ಷೆಯನ್ನು ಮಾಡಲು ನಿರ್ಧರಿಸಿದ್ದಾರೆ. ಈ ಪರೀಕ್ಷೆಯು 120 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಇವುಗಳಲ್ಲಿ 120 ಪ್ರಶ್ನೆಗಳಿರಲಿವೆ. ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರಲಿವೆ. ಅದೇ ರೀತಿ ಮೂರು ವಿಷಯಗಳಿಗೆ ತಲಾ 40 ಪ್ರಶ್ನೆಗಳನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ 40 ಪ್ರಶ್ನೆಗಳಿಗೆ 40 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹೀಗಾಗಿ ಎಲ್ಲ SSLC ವಿದ್ಯಾರ್ಥಿಗಳನ್ನು ಈ ಪರೀಕ್ಷೆಗೆ ಮಾನಸಿಕವಾಗಿ ತಯಾರಿ ನಡೆಸಲು ಸಹಾಯವಾಗುವ ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಅಧ್ಯಾಯದಿಂದ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ಒಂದು ಸಂಭವನೀಯ ಪ್ರಶ್ನೆಗಳ ಪಟ್ಟಿಯನ್ನು ನಾನು ಸಿದ್ಧಪಡಿಸ್ತಾ ಇದ್ದೀನಿ. ಈ ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರಿಸಬೇಕು ಹಾಗೂ ಇದೇ ರೀತಿಯ ಬೇರೆ ಪ್ರಶ್ನೆಗಳು ಬಂದಾಗ ಯಾವ ರೀತಿ ಉತ್ತರಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಬನ್ನಿ, ಆಗಿದ್ರೆ ನಮ್ಮ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಸಂಭವನೀಯ ಪ್ರಶ್ನೆಗಳು. ಇಂದು ನಾನು ಮೊದಲನೇ ಅಧ್ಯಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಧ್ಯಾಯ 1, ಸಮಾಂತರ ಶ್ರೇಣಿಗಳು. ಮಾನನೀಯ ಶಿಕ್ಷಣ ಸಚಿವರು ಈಗಾಗಲೇ ತಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂತೆ ಬರ್ತಕ್ಕಂಥ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಇರಲಿವೆ. ಹೀಗಾಗಿ ನಾನು ಕೂಡ ಅದೇ ರೀತಿಯ ಕೆಲವು ಪ್ರಶ್ನೆಗಳನ್ನು ನಿಮಗಾಗಿ ಬಿಟ್ಟ ಸ್ಥಳದ ರೂಪದಲ್ಲಿ ಸಿದ್ಧಪಡಿಸಿದ್ದೇನೆ. ಬನ್ನಿ, ಆಗಿದ್ರೆ ಒಂದೊಂದಾಗಿ ಎಲ್ಲ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಸಮಾಂತರ ಶ್ರೇಣಿಯಲ್ಲಿನ ಪ್ರತಿಯೊಂದು ಸಂಖ್ಯೆಯನ್ನು ಡ್ಯಾಶ್ ಎಂದು ಕರೆಯುವರು. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಸಮಾಂತರ ಶ್ರೇಣಿಯಲ್ಲಿ ಹಲವಾರು ಸಂಖ್ಯೆಗಳು ಇರಬಹುದು ಹಾಗೂ ಆ ಸಂಖ್ಯೆಗಳನ್ನು ಪ್ರತಿಯೊಂದು ಸಂಖ್ಯೆಗಳನ್ನು ನಾವು ಪದ ಅಂತ ಕರಿತೀವಿ. ಹೀಗಾಗಿ ಸರಿಯಾದ ಉತ್ತರ ಪದ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿನ ಯಾವುದೇ ಎರಡು ಸತತವಾದ ಪದಗಳ ವ್ಯತ್ಯಾಸವನ್ನು ಡ್ಯಾಶ್ ಎನ್ನುವರು. ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಸತತವಾದ ಪದಗಳನ್ನು ನಾವು ತೆಗೆದುಕೊಂಡು ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದಾಗ ಒಂದು ನಿರ್ದಿಷ್ಟ ಸಂಖ್ಯೆ ನಮಗೆ ಸಿಗುತ್ತೆ. ಆ ಸಂಖ್ಯೆಯನ್ನು ನಾವು ಆ ಶ್ರೇಣಿಯ ಸಾಮಾನ್ಯ ಅಂತರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ತೆಗೆದುಕೊಂಡಾಗ ಆ ಶ್ರೇಣಿಯ ಮೂರನೇ ಪದವನ್ನು ಯಾವ ರೀತಿ ಬರೆಯಬಹುದು? ನೀವು ಈಗಾಗಲೇ ನೋಡಿರ್ಬೋದು, ಸಾಮಾನ್ಯ ಸೂತ್ರವನ್ನು ನಾವು a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಈ ರೀತಿ ಬರಿತಾ ಹೋಗುತ್ತೇವೆ. ಹೀಗಾಗಿ ಒಂದು ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ನೀವು ಈಗಾಗಲೇ ಕಲ್ತಿದ್ದೀರಿ. ಅದು an = a ಪ್ಲಸ್ n - 1 ಇಂಟು d ಅಂತ. ಹೀಗಾಗಿ ಆ ಶ್ರೇಣಿಯ ಮೂರನೇ ಪದವನ್ನು ನಾವು a ಪ್ಲಸ್ 3 - 1 ಇಂಟು ಡಿ ಅಂದರೆ a ಪ್ಲಸ್ 2d ಎಂಬ ಅಕ್ಷರದಿಂದ ಮೂರನೇ ಪದವನ್ನು ಗುರುತಿಸ್ತೀವಿ. ಅದೇ ರೀತಿ ಬೇರೆ ಯಾವುದೇ ಪದವನ್ನು ನಿಮಗೆ ಕೇಳಿದಾಗ ಇದೇ ರೀತಿ ನೀವು ಉತ್ತರಿಸಬೇಕು. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ, ಸಾಮಾನ್ಯ ಅಂತರ ಹಾಗೂ ಕೊನೆಯ ಪದಗಳನ್ನು ಯಾವ ಅಕ್ಷರಗಳಿಂದ ಗುರುತಿಸಲಾಗುತ್ತೆ? ಇಲ್ಲಿ ನಿಮಗೆ ಬಹು ಆಯ್ಕೆಗಳಲ್ಲಿ ಬೇರೆ ಬೇರೆ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು ಕೇಳಲಾಗಬಹುದು. ಸರಿಯಾದ ಉತ್ತರ, ಮೊದಲ ಪದವನ್ನು ನಾವು ಎ ದಿಂದ ಗುರುತಿಸ್ತೇವೆ, ಸಾಮಾನ್ಯ ಅಂತರವನ್ನು ಡಿ ದಿಂದ ಹಾಗೂ ಕೊನೆಯ ಪದವನ್ನು ಎಲ್ ಅಕ್ಷರದಿಂದ ಗುರುತಿಸ್ತೇವೆ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮುಂದಿನ ಪದವನ್ನು ಪಡೆಯಲು ಪ್ರತಿಯೊಂದು ಪದಕ್ಕೂ ಸೇರಿಸುವ ನಿರ್ದಿಷ್ಟ ಪದವನ್ನು ಡ್ಯಾಶ್ ಎನ್ನುವರು. ನೀವು ಈಗಾಗಲೇ ಶ್ರೇಣಿಯ ಸಾಮಾನ್ಯ ಅಂತರದ ವ್ಯಾಖ್ಯೆಯನ್ನು ನೋಡಿರ್ತೀರಿ. ಅದರ ಪ್ರಕಾರ ಈ ಪ್ರಶ್ನೆಗೆ ಒಂದು ಉತ್ತರ ಶ್ರೇಣಿಯ ಸಾಮಾನ್ಯ ಅಂತರ. ಅಂದರೆ ಪ್ರತಿಯೊಂದು ಶ್ರೇಣಿಯಲ್ಲಿ ಒಂದು ಪದ ನಮಗೆ ಸಿಕ್ಕಿರುತ್ತೆ. ಆ ಪದದ ಮುಂದಿನ ಪದವನ್ನು ನಾವು ಪಡಿಬೇಕಾದ್ರೆ ಆ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುತ್ತೇವೆ. ಹೀಗಾಗಿ ಆ ನಿರ್ದಿಷ್ಟ ಪದವನ್ನು ನಾವು ಶ್ರೇಣಿಯ ಸಾಮಾನ್ಯ ಅಂತರ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಒಂದು ಶ್ರೇಣಿಯು ನಿಯಮಿತ ಸಂಖ್ಯೆಯ ಪದಗಳನ್ನು ಹೊಂದಿದ್ದರೆ ಆ ಶ್ರೇಣಿಯನ್ನು ಡ್ಯಾಶ್ ಎನ್ನುವರು. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಎರಡು ಪ್ರಮುಖವಾದ ವ್ಯಾಖ್ಯೆಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅವುಗಳಲ್ಲಿ ಒಂದು ಎಂದರೆ, ಒಂದು ಶ್ರೇಣಿಯು ನಿಯಮಿತ ಪದಗಳನ್ನು ಹೊಂದಿದ್ದರೆ ಆ ಶ್ರೇಣಿಯನ್ನು ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಹೀಗಾಗಿ ಸರಿಯಾದ ಉತ್ತರ ಪರಿಮಿತ ಶ್ರೇಣಿ. ಮುಂದಿನ ಪ್ರಶ್ನೆ, ಒಂದು ಶ್ರೇಣಿಯು ಅನಿಯಮಿತ ಸಂಖ್ಯೆಯ ಪದಗಳನ್ನು ಹೊಂದಿದ್ದರೆ ಆ ಶ್ರೇಣಿಯನ್ನು ಡ್ಯಾಶ್ ಎನ್ನುವರು. ಹಿಂದಿನ ಪ್ರಶ್ನೆಯಲ್ಲಿ ನಾವು ನಿಯಮಿತ ಸಂಖ್ಯೆಯ ಪದಗಳನ್ನು ಅಂತ ನೋಡಿದ್ವು. ಈ ಪ್ರಶ್ನೆಯಲ್ಲಿ ಅನಿಯಮಿತ ಸಂಖ್ಯೆಯ ಪದಗಳನ್ನು ಅಂತ ಕೊಡಲಾಗಿದೆ. ಹೀಗಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಉತ್ತರಿಸುವಾಗ ಸರಿಯಾಗಿ ಆ ಪ್ರಶ್ನೆಯಲ್ಲಿ ಯಾವ ವಿಷಯದ ಬಗ್ಗೆ ಕೇಳಲಾಗಿದೆ ಅಂತ ನೋಡಿಕೊಂಡು ಉತ್ತರಿಸಬೇಕು. ಇಲ್ಲಿ ಅನಿಯಮಿತ ಅಂತ ಕೇಳಲಾಗಿದೆ. ಹೀಗಾಗಿ ಪ್ರಶ್ನೆಗೆ ಉತ್ತರ ಅಪರಿಮಿತ ಶ್ರೇಣಿ. ಈ ಪ್ರಶ್ನೆಯನ್ನು
2-3 ರೀತಿ ಮಾರ್ಪಡಿಸಬಹುದು. ಅದು ಏನೆಂದರೆ, ಒಂದು ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿಯನ್ನು ಕೊಟ್ಟು ಈ ಶ್ರೇಣಿಯು ಯಾವ ಶ್ರೇಣಿಗೆ ಉದಾಹರಣೆಯಾಗಿದೆ ಅಂತ ಕೇಳಬಹುದು. ಅದನ್ನು ನೀವು ಅಪರಿಮಿತ ಶ್ರೇಣಿ ಅಂತ ಉತ್ತರಿಸಬಹುದು. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಪರಿಮಿತ ಶ್ರೇಣಿಯ ಉದಾಹರಣೆಯಾಗಿದೆ ಅಂತಲೂ ಕೇಳಬಹುದು. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬೇರೆ ಬೇರೆಯ ಒಂದು ಶ್ರೇಣಿಗಳನ್ನು ಕೊಡಬಹುದು. ನಿಮಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ, ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿಯು ಮತ್ತು ಅದೇ ರೀತಿ ನೀವು ಸಮ ಸಂಖ್ಯೆಗಳ ಪಟ್ಟಿ, ಬೆಸ ಸಂಖ್ಯೆಗಳ ಪಟ್ಟಿಯನ್ನು ತೆಗೆದುಕೊಂಡಾಗ ಅವು ಒಂದು ಅಪರಿಮಿತ ಶ್ರೇಣಿಯ ಉದಾಹರಣೆಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತವೆ? ನಿಮ್ಮ ಪಠ್ಯಪುಸ್ತಕದ ಅಧ್ಯಾಯದಲ್ಲಿ ಈ ರೀತಿ ಒಂದು ನಿಮಗೆ ಪ್ರಶ್ನೆ ಇದೆ. ಅದರಲ್ಲಿ ಸುಮಾರು 10ರಿಂದ 11 ಸಮಾಂತರ ಶ್ರೇಣಿಗಳನ್ನು ಕೊಡಲಾಗಿದೆ, ಬೇರೆ ಬೇರೆ ಶ್ರೇಣಿಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅದೇ ರೀತಿ ನಿಮಗೆ ಬಹು ಆಯ್ಕೆಗಳಲ್ಲಿ 4 ಬೇರೆ ಬೇರೆ ಸಂಖ್ಯೆಗಳ ಪಟ್ಟಿಯನ್ನು ಕೊಟ್ಟು ಇವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತವೆ ಅಂತ ಕೇಳಬಹುದು. ಹೀಗಾಗಿ ಈ ಪ್ರಶ್ನೆಯನ್ನು ಉತ್ತರಿಸಲು ಇರುವ ಒಂದು ದಾರಿ ಅಂದರೆ ನಮ್ಮ ಹತ್ರ, ಅದು ನೀವು ಆ ಶ್ರೇಣಿಯ ಸಾಮಾನ್ಯ ಅಂತರವನ್ನು ಕಂಡುಹಿಡಿಯಬೇಕು. ಸಾಮಾನ್ಯ ಅಂತರವನ್ನು ಕಂಡುಹಿಡಿದಾಗ ಆ ಶ್ರೇಣಿಯು ಯಾವುದೇ ಸಾಮಾನ್ಯ ಅಂತರವನ್ನು ನೀವು 2 ಬಾರಿ ಕಂಡುಹಿಡಿಯಬೇಕು. ಮೊದಲಿಗೆ a2 - a1 ಅಂತ ಮಾಡಿ, ನಂತರ a3 - a2 ಅಂತ ಮಾಡಿ. ಆಗ ಆ 2 ಸಾಮಾನ್ಯ ಅಂತರವು ಸಮನಾಗಿದ್ದರೆ ಆ ಶ್ರೇಣಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ. ಸಾಮಾನ್ಯವಾಗಿ ಯಾವಾಗ ನೀವು ಶ್ರೇಣಿಯ ಸಾಮಾನ್ಯ ಅಂತರವನ್ನು ಕಂಡುಹಿಡಿದಾಗ ಬೇರೆ ಬೇರೆ 2 ಪದಗಳನ್ನು ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದು ಸಾಮಾನ್ಯ ಅಂತರವನ್ನು ಕಂಡುಹಿಡಿದಾಗ ಅದು ಒಂದೇ ಆಗದೇ ಇದ್ದಲ್ಲಿ ಅದನ್ನು ನಾವು ಸಮಾಂತರ ಶ್ರೇಣಿಯನ್ನುಂಟು ಮಾಡುವುದಿಲ್ಲ ಅಂತ ಕರಿತೀವಿ. ಹೀಗಾಗಿ ಒಂದು ಶ್ರೇಣಿಯ ಸಾಮಾನ್ಯ ಅಂತರದಿಂದ ಆ ಶ್ರೇಣಿಯು ಸಮಾಂತರ ಶ್ರೇಣಿ ಇದೆಯೋ ಇಲ್ಲವೋ ಅಂತ ನಾವು ಗುರುತಿಸಬಹುದು. ಹೀಗಾಗಿ ಸಾಮಾನ್ಯ ಅಂತರವನ್ನು ಕಂಡುಹಿಡಿದು ಅವುಗಳನ್ನು ಪರೀಕ್ಷಿಸಿ. ಮುಂದಿನ ಪ್ರಶ್ನೆ, 1/3, 5/3, 9/3, 13/3 ಈ ಶ್ರೇಣಿಯ ಸಾಮಾನ್ಯ ಅಂತರವು ಡ್ಯಾಶ್ ಅಂತ ಕೇಳಲಾಗಿದೆ. ಸಾಮಾನ್ಯ ಅಂತರವು ಡ್ಯಾಶ್ ಅಂತ ನಿಮಗೆ ಕೇಳಲಾಗಿದೆ. ಈ ರೀತಿ ಯಾವುದೇ ಒಂದು ಶ್ರೇಣಿಯನ್ನು ನಿಮಗೆ ಕೊಟ್ಟು ಆ ಶ್ರೇಣಿಯ ಮೊದಲನೇ ಪದ ಯಾವುದು ಅಂತ ಕೇಳಬಹುದು, ಅಥವಾ ಆ ಶ್ರೇಣಿಯ ಕೊನೆಯ ಪದ ಯಾವುದು ಅಂತ ಕೇಳಬಹುದು, ಅಥವಾ ಆ ಶ್ರೇಣಿಯ ಸಾಮಾನ್ಯ ಅಂತರ ಯಾವುದು ಅಂತ ಈ ರೀತಿ ನಿಮಗೆ ಕೇಳಬಹುದು. ಹೀಗೆ ಸಾಮಾನ್ಯ ಅಂತರವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಈಗಾಗಲೇ ಗೊತ್ತಿದೆ. d = a2 - a1 ಅಂದರೆ ಎರಡನೇ ಪದ ಮೈನಸ್ ಮೊದಲನೇ ಪದ. ಇಲ್ಲಿ ನಾವು ಎರಡನೇ ಪದ 5/3 ಅಂತ ತೆಗೆದುಕೊಳ್ತಾ ಇದ್ದೀವಿ, ಮೊದಲನೇ ಪದ 1/3. ಇದನ್ನು ನಾವು ಕಂಡುಹಿಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ 4/3. ಇದೇ ರೀತಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಈ ರೀತಿಯ ಸಾಮಾನ್ಯ ಶ್ರೇಣಿಯನ್ನು ಕೊಟ್ಟು ಕೇಳಿದಾಗ, ಸಮಾಂತರ ಶ್ರೇಣಿಯನ್ನು ಕೊಟ್ಟು ಕೇಳಿದಾಗ ಸರಿಯಾಗಿ ಉತ್ತರಿಸಬೇಕು. ಮುಂದಿನ ಪ್ರಶ್ನೆ, an = 4n - 3 ಈ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಈ ರೀತಿ ನಿಮಗೆ ಒಂದು ಯಾವುದೇ ಒಂದು ಶ್ರೇಣಿಯ ಆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರವನ್ನು ನಿಮಗೆ ಕೊಡಬಹುದು. ಈ ರೀತಿ an = 4n - 3. ಅದೇ ರೀತಿ ಬೇರೆ ಯಾವುದೇ ಸೂತ್ರವನ್ನು ನಿಮಗೆ ಕೊಡಬಹುದು. ಆ ಶ್ರೇಣಿಯ 4ನೇ ಪದ, 5ನೇ ಪದ, 3ನೇ ಪದ, 1ನೇ ಪದ ಈ ರೀತಿ ಕೇಳಬಹುದು. ಆಗ ನೀವು n ಜಾಗದಲ್ಲಿ ಎಷ್ಟನೇ ಪದವನ್ನು ಕೇಳಲಾಗಿದೆಯೋ ಆ ಸಂಖ್ಯೆಯನ್ನು ನಮೂದಿಸಿ ಆ ಶ್ರೇಣಿಯ nನೇ ಪದವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಈ ಪ್ರಶ್ನೆಯನ್ನು ಹೇಗೆ ಬಿಡಿಸುವುದೆಂದರೆ, n = 4 ಗುಣಿಲೆ n ಜಾಗದಲ್ಲಿ ನಾನು 4ಅನ್ನು ತುಂಬ್ತಾ ಇದ್ದೀನಿ. 4 × 4 - 3. 4 × 4 ಅದು 16 ಆಗುತ್ತೆ. 16 - 3 13 ಅಂತ ನಮಗೆ ಉತ್ತರ ಸಿಗ್ತಾ ಇದೆ. ಹೀಗಾಗಿ ಈ ಶ್ರೇಣಿಯ 4ನೇ ಪದ 13. ಈ 9ನೇ ಪ್ರಶ್ನೆಯನ್ನು ನೀವು ಪರೀಕ್ಷೆಯಲ್ಲಿ ನೋಡಬಹುದು, ಏಕೆಂದರೆ ಈ ಪ್ರಶ್ನೆ ಈಗಾಗಲೇ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. 10ನೇ ಪ್ರಶ್ನೆ, -3 - 1/2 2 ಡ್ಯಾಶ್ 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 ಈ ಶ್ರೇಣಿಯ 11ನೇ ಪದ ಡ್ಯಾಶ್. ಇದು ಕೂಡ ನಿಮ್ಮ ಪಠ್ಯಪುಸ್ತಕದ ಒಂದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡಿದ್ದೇನೆ. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನೀವು ಶ್ರೇಣಿಯ ಸಾಮಾನ್ಯ ಅಂತರವನ್ನು ಕಂಡುಹಿಡಿದು ನಂತರ ಆ ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಿಯಬೇಕು. ಈ ರೀತಿಯ ಪ್ರಶ್ನೆಗಳು ನೀವು ಈಗಾಗಲೇ ಬಿಡಿಸಿರಬಹುದು. ಅದನ್ನು ನಾನು ನಿಮಗಾಗಿ ಮತ್ತೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಬೇರೆ ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ನಿಮಗೆ ಕೊಟ್ಟು ಆ ಶ್ರೇಣಿಯಲ್ಲಿನ ಯಾವುದೇ ಒಂದು ಬೇರೆ ಪದವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳಬಹುದು, ಅಥವಾ ನೇರವಾಗಿ ಸಾಮಾನ್ಯ ಅಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು, ಅಥವಾ ಆ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ, ಮೊದಲ 5 ಪದಗಳ ಮೊತ್ತ, ಈ ರೀತಿ ಮೊದಲ n ಪದಗಳ ಮೊತ್ತವನ್ನು ಕೂಡ ಕಂಡುಹಿಡಿಯಲು ನಿಮಗೆ ಕೇಳಬಹುದು. ಹೀಗಾಗಿ ಈ ಪ್ರಶ್ನೆಯ ಉತ್ತರ, ಮೊದಲಿಗೆ ನಾವು ಸಾಮಾನ್ಯ ಅಂತರ d ಅನ್ನು ಕಂಡುಹಿಡಿತಾ ಇದ್ದೀವಿ. d = ಎರಡನೇ ಪದ ಮೈನಸ್ ಮೊದಲನೇ ಪದ. ಎರಡನೇ ಪದ -1/2 ಮೈನಸ್ ಮೊದಲನೇ ಪದ -3 ಆಗಿರೋದ್ರಿಂದ ಅದನ್ನು ನಾವು ಆವರಣದ ಒಳಗಡೆ ಇಡಬೇಕು. ಯಾಕೆಂದರೆ ಇಲ್ಲಿ ಮೈನಸ್ ಮತ್ತು ಮೈನಸ್ ಅದು ಪ್ಲಸ್ ಆಗುತ್ತೆ.
ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಬಿಡಿಸುವಾಗ ತಪ್ಪು ಮಾಡ್ತಕ್ಕಂಥ ಚಾನ್ಸ್ ತುಂಬಾ ಜಾಸ್ತಿ. ಹೀಗಾಗಿ ಇದನ್ನು ಸರಿಯಾಗಿ ನೋಡಿಕೊಂಡು ಉತ್ತರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. -1/2 ಪ್ಲಸ್ 3 ಇದನ್ನು ನಾವು ಲಸಹ ತೆಗೆದುಕೊಂಡು ಬಿಡಿಸಿದಾಗ ನಮಗೆ ಉತ್ತರ 5/2 ಅಂತ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆ, ಒಂದು ಶ್ರೇಣಿಯ ಮೊದಲನೇ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಆ ಶ್ರೇಣಿಯ n ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಒಂದು ಶ್ರೇಣಿಯ n ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಲು ಬಳಸತಕ್ಕಂಥ ಸೂತ್ರ 3 ಸೂತ್ರಗಳಿವೆ. Sn = n/2 2a + n - 1 × d, Sn = n/2 a + an, Sn = n/2 × a + l. ಈ 3 ಸೂತ್ರಗಳ ಮೇಲೆ ಹಲವಾರು ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಅದೇ ರೀತಿ ಯಾವುದೇ ಬೇರೆ ಬೇರೆ 4 ಸೂತ್ರಗಳನ್ನು ನಿಮಗೆ ಬಹು ಆಯ್ಕೆಗಳಲ್ಲಿ ಕೊಟ್ಟು ಆ ಶ್ರೇಣಿಯ n ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಲು ಬಳಸತಕ್ಕಂಥ ಸೂತ್ರ, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಈ ಒಂದು 11ನೇ ಪ್ರಶ್ನೆಯಲ್ಲಿ ನಮಗೆ ನಾನು ಸಿದ್ಧಪಡಿಸಿದ ಈ ಪ್ರಶ್ನೆಯಲ್ಲಿ ಮೊದಲನೇ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಯಾವ ರೀತಿ ನಾವು n ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು ಅಂತ ಸೂತ್ರವನ್ನು ಕೇಳ್ತಾ ಇದ್ದೀನಿ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ Sn = n/2 a + l. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ a ಅಂದರೆ ಮೊದಲನೇ ಪದ, l ಅಂದರೆ ಕೊನೆಯ ಪದ. ಹೀಗಾಗಿ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ n ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 × a + l. ಮುಂದಿನ ಪ್ರಶ್ನೆ, ಮೊದಲ n ಧನಪೂರ್ಣಾಂಕಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಡ್ಯಾಶ್. ನೀವು ಈಗಾಗಲೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ಬಾಯ್ಪಾಠ ಮಾಡಿರ್ಬೋದು. ಅದರ ಪ್ರಕಾರ ಮೊದಲ n ಧನಪೂರ್ಣಾಂಕಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 n + 1. ಇದು l ಅಲ್ಲ, 1 ಇದು n + 1, n/2 × n + 1. ಈ ಒಂದು ಸೂತ್ರದ ಮೇಲೆ ನಿಮಗೆ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಅದು ಯಾವ ರೀತಿ ಅಂತ ನೋಡೋಣ. ಮೊದಲ 30 ಧನಪೂರ್ಣಾಂಕಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು. ಇದನ್ನು ನಾವು ಮೇಲಿನ ಸೂತ್ರದ ಪ್ರಕಾರ ಕಂಡುಹಿಡಿಯಬಹುದು. ಹೇಗೆ ಅಂತ ನೋಡೋಣ. S30 = ಎಲ್ಲೆಲ್ಲಿ n ಇದೆಯೋ ಆ ಜಾಗದಲ್ಲಿ 30 ಅಂತ ತುಂಬಿ. ಇದರಿಂದ ನೀವು ನೇರವಾಗಿ ಒಂದು ಉತ್ತರವನ್ನು ಪಡಿಬಹುದು. 30/2 30 + 1. 30/2 ಅದು ನಿಮಗೆ 15 ಅಂತ ಸಿಗ್ತಾ ಇದೆ. 30 + 1 31, 15 × 31 ನಿಮಗೆ 465 ಅಂತ ಉತ್ತರ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆ, ಒಂದು ಶ್ರೇಣಿಯಲ್ಲಿ ಮೊದಲ 8 ಪದಗಳ ಮೊತ್ತ 120 ಹಾಗೂ ಮೊದಲ 7 ಪದಗಳ ಮೊತ್ತ 112. ಹಾಗಾದರೆ ಆ ಶ್ರೇಣಿಯ 8ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಮೊದಲ 8 ಪದಗಳ ಮೊತ್ತವನ್ನು ಕೊಡಲಾಗಿದೆ ಹಾಗೂ ಮೊದಲ 7 ಪದಗಳ ಮೊತ್ತವನ್ನು ಕೊಡಲಾಗಿದೆ. ಹಾಗಿದ್ದರೆ ಆ ಶ್ರೇಣಿಯ 8ನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ ನಾವು. ಈಗ ಇದಕ್ಕೆ ಒಂದು ನಿರ್ದಿಷ್ಟವಾದ ಸೂತ್ರ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಡಲಾಗಿದೆ. ಅದನ್ನು ಒಂದು ಸೂಚನೆಯ ಮುಖಾಂತರ ಕೊಡಲಾಗಿದೆ. ಅದನ್ನು ನೀವು ಗಮನಿಸಿದಿರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ಪ್ರಶ್ನೆಯನ್ನು ನಾವು ಈ ರೀತಿ ಬಿಡಿಸಬಹುದು. an = Sn - Sn - 1. ಉದಾಹರಣೆಗೆ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕೊಟ್ಟಾಗ ಹಾಗೂ ಅದರ ಹಿಂದಿನ ಪದಗಳವರೆಗಿನ ಮೊತ್ತವನ್ನು ಕೊಟ್ಟಾಗ ನಾವು n ಪದಗಳವರೆಗಿನ ಮೊತ್ತದಲ್ಲಿ ಹಿಂದಿನ ಪದಗಳವರೆಗಿನ ಮೊತ್ತವನ್ನು ಕಳೆದಾಗ ನಮಗೆ ಬೇಕಾಗಿರ್ತಕ್ಕಂಥ n ನೇ ಪದ ಸಿಗುವುದು. ಹೀಗಾಗಿ an = Sn - Sn - 1. ಅಂದರೆ Sn ಅಂದರೆ ನಮಗೆ 8 ಪದಗಳವರೆಗಿನ ಮೊತ್ತ, n - 1 ಅದರ ಹಿಂದಿನ ಪದಗಳವರೆಗಿನ ಮೊತ್ತ, ಅದು 7ನೇ ಪದಗಳವರೆಗಿನ ಮೊತ್ತ. 8ನೇ ಪದಗಳವರೆಗಿನ ಮೊತ್ತ ನಮಗೆ 120 ಅಂತ ಕೊಡಲಾಗಿದೆ. 7ನೇ ಪದಗಳವರೆಗಿನ ಮೊತ್ತ ನಮಗೆ 112 ಅಂತ ಕೊಡಲಾಗಿದೆ. 120 - 112 ನಮಗೆ ಉತ್ತರ 8 ಅಂತ ಸಿಗ್ತದೆ. ಹೀಗಾಗಿ ಆ ಶ್ರೇಣಿಯಲ್ಲಿನ 8ನೇ ಪದ 8 ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, 4ರಿಂದ ಭಾಗವಾಗುವ ಮೊದಲ 10 ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಗಮನಿಸಬಹುದು, ಈ ರೀತಿಯ ಪ್ರಶ್ನೆಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಇವೆ. 4ರಿಂದ ಭಾಗವಾಗುವ ಅಂದರೆ ನೀವು 4ರ ಮಗ್ಗಿಯನ್ನು ನೋಡಿರ್ಬೋದು. 4, 8, 12, 16. ಇಲ್ಲಿ ನೀವು ಗಮನಿಸಿದಾಗ ಅವುಗಳ ನಡುವಿನ ಸಾಮಾನ್ಯ ಅಂತರ 4 ಅಂತ ಸಿಗ್ತದೆ. ಹೀಗಾಗಿ ಆ ಒಂದು ಸಂಖ್ಯಾಪಟ್ಟಿಯು ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಸಿಗ್ತಾ ಇದೆಯೋ ಅದೇ ಆ ಸಂಖ್ಯಾಪಟ್ಟಿಯ ಸಾಮಾನ್ಯ ಅಂತರವನ್ನು ನಾವು ತೆಗೆದುಕೊಳ್ಬಹುದು. ಉದಾಹರಣೆಗೆ 2ರಿಂದ ಭಾಗವಾಗುವ ಅಂದರೆ ಆ ಒಂದು ಪಟ್ಟಿಯ ಸಾಮಾನ್ಯ ಅಂತರ 2 ಅಂತ ನೀವು ತಿಳ್ಕೋಬೇಕು. 3ರಿಂದ ಭಾಗವಾಗುವ ಅಂದರೆ ಆ ಒಂದು ಪಟ್ಟಿಯ ಸಾಮಾನ್ಯ ಅಂತರವನ್ನು ನೀವು 3 ಅಂತ ತೆಗೆದುಕೊಳ್ಬೇಕು. ಹೀಗಾಗಿ 4ರಿಂದ ಭಾಗವಾಗುವ ಅಂದರೆ ಆ ಒಂದು ಪಟ್ಟಿಯ ಸಾಮಾನ್ಯ ಅಂತರ 4 ಅಂತ ನೀವು ತೆಗೆದುಕೊಳ್ಬೇಕು. ಹಾಗೂ ಇಲ್ಲಿ ಮೊದಲ 10 ಧನಪೂರ್ಣಾಂಕ ಅಂತ ಕೇಳಲಾಗಿದೆ. ಹೀಗಾಗಿ
ಮೊದಲ 10 ಧನ ಪೂರ್ಣಾಂಕಗಳ ಮೊತ್ತ ಅಂದರೆ ಮೊದಲನೇ ಪದ ನಿಮಗೆ 4 ಅಂತ ಸಿಗುತ್ತೆ, ಎರಡನೇ ಪದ 8 ಅಂತ ಸಿಗುತ್ತೆ. ಇದೇ ರೀತಿ 10 ಪದಗಳನ್ನು ನೀವು ಸಿದ್ಧಪಡಿಸಿದಾಗ ಆ ಮೊದಲ 10 ಧನ ಪೂರ್ಣಾಂಕಗಳು ಯಾವ 4ರಿಂದ ಭಾಗವಾಗುತ್ತವೆಯೋ ಅವುಗಳ ಮೊತ್ತವನ್ನು ನೀವು ಕಂಡುಹಿಡಿಯಬೇಕು. ಇದರ ಪ್ರಕಾರ ಇದನ್ನು ಬಿಡಿಸಿದಾಗ ನಮಗೆ ಮೊದಲನೇ ಪದ 4 ಅಂತ ಸಿಗ್ತಾ ಇದೆ, ಸಾಮಾನ್ಯ ಅಂತರ ಡಿ 4 ಅಂತ ಸಿಗ್ತಾ ಇದೆ, ಹಾಗೂ ಆ ಶ್ರೇಣಿಯಲ್ಲಿ 10 ಪದಗಳಿವೆ, 4ರಿಂದ ಭಾಗವು 10 ಪದಗಳಿವೆ. ಹೀಗಾಗಿ ಅವುಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಈಗ ಇದನ್ನು ನಾವು ಸುಲಭೀಕರಿಸಿದಾಗ Sn = n/2 2a + n - 1 × d. ಈ ಮುಖ್ಯವಾದಂಥ ಒಂದು ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಲು ಉಪಯೋಗಿಸ್ತಕ್ಕಂಥ ಮುಖ್ಯವಾದ ಒಂದು ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. Sn = n ಜಾಗದಲ್ಲಿ 10 ಅಂತ ತುಂಬ್ತಾ ಇದ್ದೀನಿ, 2 × a ಜಾಗದಲ್ಲಿ 4, n ಜಾಗದಲ್ಲಿ 10 ಮತ್ತು ಡಿ ಜಾಗದಲ್ಲಿ 4. ಇದನ್ನು ಸುಲಭೀಕರಿಸಿದಾಗ 10/2 ನಮಗೆ 5 ಅಂತ ಸಿಗ್ತಾ ಇದೆ, 2 × 4 ಅದು 8 ಅಂತ ಸಿಗ್ತಾ ಇದೆ, 10 - 1 9, 9 × 4 36. ಹೀಗಾಗಿ 5 × 8 + 36. ಇದನ್ನು ಸುಲಭೀಕರಿಸಿದಾಗ ನಮಗೆ 440 ಅಂತ ಉತ್ತರ ಸಿಗ್ತಾ ಇದೆ. ಈ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳು ಬದಲಾಗಬಹುದು. ಅದೇ ರೀತಿ ಈ ರೀತಿಯ ನೀವು ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ಪರೀಕ್ಷೆಯಲ್ಲಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಶ್ರೇಣಿಯು ಧನಾತ್ಮಕ ಸಾಮಾನ್ಯ ಅಂತರವನ್ನು ಹೊಂದಿದೆ? ನಿಮಗೆ ಈಗಾಗಲೇ ಗೊತ್ತಿರಬಹುದು, ಸಾಮಾನ್ಯ ಅಂತರವು 3 ಬಗೆಯಲ್ಲಿ ಇರಬಹುದು. ಉದಾಹರಣೆಗೆ ಧನಾತ್ಮಕ ಸಾಮಾನ್ಯ ಅಂತರ, ಋಣಾತ್ಮಕ ಸಾಮಾನ್ಯ ಅಂತರ ಅಥವಾ 0 ಸಾಮಾನ್ಯ ಅಂತರ. ಯಾವ ಶ್ರೇಣಿಯಲ್ಲಿನ ಎಲ್ಲ ಪದಗಳು ಒಂದೇ ಇರುತ್ತವೆ ಆ ಶ್ರೇಣಿಯ ಸಾಮಾನ್ಯ ಅಂತರ 0 ಅಂತ ನಾವು ಕರಿತೀವಿ. ಉದಾಹರಣೆಗೆ 2 2 2 2 2 ಈ ಒಂದು ಶ್ರೇಣಿಯ ಸಾಮಾನ್ಯ ಅಂತರ 0 ಅಂತ ನಾವು ಕರಿತೀವಿ. ಯಾವುದೇ 2 ಕ್ರಮವಾಗಿರ್ತಕ್ಕಂಥ ಪದಗಳ ಅಂತರವನ್ನು ನಾವು ಕಂಡುಹಿಡಿದಾಗ ಅವುಗಳ ಮೊತ್ತ 0 ಅಂತ ಬರ್ತಾ ಇದೆ. ಹೀಗಾಗಿ ಆ ಶ್ರೇಣಿಯ ಸಾಮಾನ್ಯ ಅಂತರ 0. ಇದೇ ರೀತಿ ಯಾವ 2 ಕ್ರಮವಾಗಿರ್ತಕ್ಕಂಥ ಪದಗಳ ವ್ಯತ್ಯಾಸವನ್ನು ನಾವು ತೆಗೆದುಕೊಂಡಾಗ ಬರ್ತಕ್ಕಂಥ ಉತ್ತರವು ಧನಾತ್ಮಕವಾಗಿದ್ದರೆ ಅದನ್ನು ನಾವು ಧನಾತ್ಮಕ ಸಾಮಾನ್ಯ ಅಂತರ, ಬರ್ತಕ್ಕಂಥ ಉತ್ತರ ಋಣಾತ್ಮಕವಾಗಿದ್ದರೆ ಅದನ್ನು ಋಣಾತ್ಮಕ ಸಾಮಾನ್ಯ ಅಂತರ, ಹಾಗೂ 0 ಇದ್ದರೆ ಅದನ್ನು 0 ಸಾಮಾನ್ಯ ಅಂತರ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಕೆಳಗೆ ಅಂದರೆ ನಿಮಗೆ ಬಹು ಆಯ್ಕೆಗಳಲ್ಲಿ 4 ಸಮಾಂತರ ಶ್ರೇಣಿಗಳನ್ನು ಕೊಟ್ಟು ಅವುಗಳ ನೀವು ಸಾಮಾನ್ಯ ಅಂತರವನ್ನು ಕಂಡುಹಿಡಿಯಬೇಕು. ಮೊದಲು ಸಾಮಾನ್ಯ ಅಂತರವನ್ನು ಕಂಡುಹಿಡಿದು ಅವುಗಳನ್ನು ಪರೀಕ್ಷಿಸಿ ಈ ಪ್ರಶ್ನೆಗೆ ಉತ್ತರಿಸಬೇಕು. ಮುಂದಿನ ಪ್ರಶ್ನೆ, ಒಂದು ಶ್ರೇಣಿಯಲ್ಲಿ 12 ಪದಗಳಿವೆ. ಆ ಶ್ರೇಣಿಯ ಕೊನೆಯ ಪದ 30 ಹಾಗೂ ಸಾಮಾನ್ಯ ಅಂತರ 3 ಆದಲ್ಲಿ ಆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ನೋಡ್ಬೋದು ಏನಂತ ಕೊಡಲಾಗಿದೆ ಅಂದರೆ, ಒಂದು ಶ್ರೇಣಿಯಲ್ಲಿ 12 ಪದಗಳಿವೆ ಹಾಗೂ ಆ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಿದ್ದಾರೆ ಮತ್ತು ಆ ಶ್ರೇಣಿಯ ಸಾಮಾನ್ಯ ಅಂತರವನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ನೀವು ಆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಬೇಕು. ಒಂದು ಶ್ರೇಣಿಯ 8ನೇ ಪದವನ್ನು ಕಂಡುಹಿಡಿಯಬೇಕಾದರೆ ಆ ಶ್ರೇಣಿಯ ಮೊದಲನೇ ಪದ ನಮಗೆ ಅತ್ಯಂತ ಅಗತ್ಯವಾಗಿರುತ್ತದೆ. ಆದರೆ ಇಲ್ಲಿ ಮೊದಲನೇ ಪದವನ್ನು ಕೊಡಲಾಗಿಲ್ಲ. ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸಬಹುದು ಅಂದರೆ, ನಿಮಗೆ ಕೊನೆಯ ಪದವನ್ನು ಕೊಡಲಾಗಿದೆ, ಅದು 30 ಅಂತ. ಆ 30ರಲ್ಲಿ ಒಂದು ಸಾಮಾನ್ಯ ಅಂತರವನ್ನು ನೀವು ಕಳೆದರೆ 11ನೇ ಪದ ನಿಮಗೆ ಸಿಗ್ತಾ ಇದೆ, ಅಂದರೆ ಒಂದು ಹಿಂದಿನ ಪದ. ಅದರಲ್ಲಿ ಮತ್ತೆ ಒಂದು ಸಾಮಾನ್ಯ ಅಂತರವನ್ನು ಕಳೆದರೆ ನಿಮಗೆ 10ನೇ ಪದ ಸಿಗುವುದು. ಹೀಗಾಗಿ ಕೊನೆಯ ಪದವನ್ನು ಕೊಟ್ಟಾಗ ಕೊನೆಯದಾಗಿ ನೀವು ಹಿಂದೆ ಬರ್ತಾ ಇದ್ದೀರಿ. ಹೀಗಾಗಿ 10ನೇ ಪದವನ್ನು ಕಂಡುಹಿಡಿಯಬೇಕಾದ್ರೆ 2 ಬಾರಿ ಸಾಮಾನ್ಯ ಅಂತರವನ್ನು ಕಳೆಯಬೇಕು. ಹೀಗಾಗಿ 10ನೇ ಪದ = ಕೊನೆಯ ಪದ -2 ಬಾರಿ ಡಿ. ಹೀಗಾಗಿ ಕೊನೆಯ ಪದ 30 - 2 × ಡಿ. 30 - 6 ಇದು ನಿಮಗೆ 24 ಅಂತ ಉತ್ತರ ಸಿಗ್ತಾ ಇದೆ. ಮುಂದೆ ಇನ್ನೊಂದು ಅತ್ಯಂತ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ, ಅದನ್ನು ನೋಡೋಣ. ಒಂದು ಶ್ರೇಣಿಯ ಮೊದಲನೇ ಮತ್ತು ಕೊನೆಯ ಪದಗಳು ಕ್ರಮವಾಗಿ 2 ಮತ್ತು 38 ಹಾಗೂ ಆ ಶ್ರೇಣಿಯ ಕೊನೆಯ ಪದಗಳವರೆಗಿನ ಮೊತ್ತ 200 ಆದಲ್ಲಿ ಆ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ? ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ನಮಗೆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಡಲಾಗಿದೆ ಹಾಗೂ ಆ ಶ್ರೇಣಿಯ ಕೊನೆಯ ಪದಗಳ ವರೆಗಿನ ಮೊತ್ತವನ್ನು ನಿಮಗೆ ಕೊಡಲಾಗಿದೆ ಮತ್ತು n ನ ಬೆಲೆಯನ್ನು ಕಂಡುಹಿಡಿಯಲು ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಯನ್ನು ನೀವು ನೇರವಾಗಿ ಒಂದು ಸೂತ್ರವನ್ನು ಉಪಯೋಗಿಸಿ ಅದರ ಸಹಾಯದಿಂದ ಉತ್ತರವನ್ನು ಪಡಿಬಹುದು. ಆ ಸೂತ್ರ ಏನೆಂದರೆ, Sn = n/2 a + l ಅಂತ ಅರ್ಥ. ಇಲ್ಲಿ a ಅಂದರೆ ಮೊದಲ ಪದ, l ಅಂದರೆ ಕೊನೆಯ ಪದ. ಇಲ್ಲಿ ನೋಡ್ಬೋದು, ಈ ಒಂದು ಸೂತ್ರದಲ್ಲಿ a ಅಂದರೆ ಮೊದಲನೇ ಪದ, l ಅಂದರೆ ಕೊನೆಯ ಪದ. ಈ 2 ಪದಗಳನ್ನು ನಿಮಗೆ ಕೊಡಲಾಗಿದೆ. ಈ 2 ಪದಗಳನ್ನು ಇಲ್ಲಿ ಜಾಗದಲ್ಲಿ ತುಂಬಿ n ನ ಬೆಲೆಯನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಇಲ್ಲಿ ನೋಡಿದಾಗ 200 ಪಕ್ಕದಲ್ಲಿ ಹೋಗುತ್ತೆ. 200 × 2 ಭಾಗಿಲೆ 38 + 2 ಅದು 40 ಅಂತ ಆಗುತ್ತೆ. ಹೀಗಾಗಿ
ಇದರ ಉತ್ತರ ನಮಗೆ n = 10 ಅಂತ ಸಿಗ್ತದೆ. ಅಂದರೆ ಆ ಸ್ಟಡಿಯಲ್ಲಿ 10 ಪದಗಳಿವೆ. ಈ ಪ್ರಶ್ನೆಯನ್ನು ಇನ್ನೊಂದು ರೀತಿ ಮಾರ್ಪಡಿಸಬಹುದು. ಅದು ಏನೆಂದರೆ ಮೊದಲ ಮತ್ತು ಕೊನೆಯ ಪದಗಳನ್ನು ನೇರವಾಗಿ ಕೊಡದೆ ಅವುಗಳ ಮೊತ್ತ ಅಂತ ನಿಮಗೆ ಕೊಡ್ಬೋದು. ಮೊದಲ ಮತ್ತು ಕೊನೆಯ ಪದಗಳ ಮೊತ್ತ 40 ಅಂತ ಕೊಡ್ಬೋದು ನೇರವಾಗಿ. ಹೀಗಾಗಿ ಈ ಸ್ಥಳದಲ್ಲಿ ನೀವು 40 ಅಂತ ತುಂಬಬೇಕು. ಆಗ ನಿಮಗೆ ನೇರವಾಗಿ ಏನನೇ ಪದ ಸಿಗುವುದು. ಹೀಗಾಗಿ ಈ 18 ಪ್ರಶ್ನೆಗಳನ್ನು ನಾನು ನಿಮಗಾಗಿ ಈ ಅಧ್ಯಾಯದಿಂದ ಸಿದ್ಧಪಡಿಸಿದ್ದೇನೆ. ಈ ರೀತಿ ಅತ್ಯಂತ ಸರಳ ಮತ್ತು ಸುಲಭವಾದ ಪ್ರಶ್ನೆಗಳು ನೀವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡಿಕೊಂಡು ಇದೇ ರೀತಿ ನಿಮ್ಮ ಸಿದ್ಧತೆಯನ್ನು ಮುಂದುವರಿಸಿ ಮುಂದಿನ ಅಧ್ಯಾಯದ ಹೊಸ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ನಿಮಗಾಗಿ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು.